ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕ್ಷಮಿಸಬೇಕು, ಬಹಳ ಜನ ಕಮೆಂಟ್ ಮೇಲೆ ಕಮೆಂಟು ಅದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀರಾ. ಇನ್ಸ್ಟಾಗ್ರಾಮ್ ನಾನು ನಿಜವಾಗಿ ಯೂಸೇ ಮಾಡಲ್ಲ, ನನ್ನ ಫ್ರೆಂಡು ಡೌನ್ಲೋಡ್ ಮಾಡಿ ಕೊಟ್ಟಿರುವಂಥದ್ದು. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರೆಲ್ಲ ಏನಂತೀರ ತಗೊಳ್ಳೋ ರಿಕ್ವೆಸ್ಟನ್ನು ಕಳಿಸಿದ್ರೋ ದಯವಿಟ್ಟು ನಮ್ಮ ಒಂದು ಮೇಲ್ ID ಬರ್ಕೊಂಬಿಡಿ ಸರ್, ಗೊತ್ತಿಲ್ಲ ಅಂದರೆ all-in-one pdf99@gmail.com ಇದು ನಮ್ಮ ಮೇಲ್ ID ಆಗಿರುತ್ತೆ. ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ನಾಳೆ ಬಹಳ ಜನಕ್ಕೆ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಇದೆ. ಬಿಸ್ನೆಸ್ ಸ್ಟಡೀಸ್ ನಮ್ಮ ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ PUCಯ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು 50% ಕನ್ನಡ ಎಕ್ಸಾಮ್ ಮುಗಿದಿದೆ. ಬಿಸ್ನೆಸ್ ಸ್ಟಡೀಸಿಗೆ ಏನಾದರೂ ಕೊಡಿ ಸರ್, ಪಾಸ್ ಆಗಬೇಕು, ಏನಾದರೂ ಕೊಡಿ, 80/80 ನಾವು ಟಾರ್ಗೆಟನ್ನು ಮಾಡ್ಕೊಂಡಿದ್ದೀವಿ, ಆದರೆ ಓದಿಲ್ಲ ಅಂತ. ನೋಡ್ರಪ್ಪ, ಲಾಸ್ಟ್ ದಿನ ಮಾತ್ರ ಇವೆಲ್ಲ ಅಸಾಧ್ಯ ಅಂತಲೇ ಡೈರೆಕ್ಟಾಗಿ ಹೇಳ್ತೀನಿ. ಓದಿದವರಿಗೆ ಇದು ಸಾಧ್ಯತೆ ಇದೆ ಮಾಡಲಿಕ್ಕೆ. ಓದಿದ್ದೀರಾ, ಈಗ ನಾನು ಏನೋ ಕೊಡ್ತಾಯಿದ್ದೀನಿ, ಇದನ್ನು ಸ್ವಲ್ಪ ಓದ್ಕೊ, 80/80 ಬರುತ್ತೆ ಅಂತ. ಅಂಥ ವಿದ್ಯಾರ್ಥಿಗಳಿಗೆ 80/80 ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈಗ ಏನು ಬರಲ್ಲ ಅಂದವರಿಗೆ ಒಂದು ಕಡಿಮೆ ಅಂದರೂ ಒಂದು 45+ ಸ್ಕೋರ್ ಮಾಡಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಎಲ್ಲ ಬರುತ್ತೆ ಅಂದವರು ಈ ಮೆಟೀರಿಯಲನ್ನು ಯೂಸ್ ಮಾಡ್ಕೊಂಡು ತಗೊಳ್ಳಿ, 80/80 ಸ್ಕೋರ್ ಮಾಡ್ಬೋದು. ಈ ಒಂದು ವಿಡಿಯೋ ಬಂದು ನನ್ನ ಪ್ರಥಮ PUC ವಿದ್ಯಾರ್ಥಿಗಳಿಗೂ ಹಾಗೂ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಕೂಡ ಅನುಕೂಲವಾಗಲಿದೆ, ಆಯಿತಾ. ನನ್ನ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಮೆಸೇಜ್ ಹಾಕಿದ್ದೀರೋ ನಿಮಗೆ ಮತ್ತೆ ರಿಪ್ಲೈ ಸಿಗಲ್ಲ. ಇಲ್ಲಿ ನಮ್ಮ ಅಸಿಸ್ಟೆಂಟು ನಿಮಗೆ ಎಲ್ಲರಿಗೂ ಕೂಡ ಹೆಲ್ಪ್ ಮಾಡಿ ಅಸಿಸ್ಟ್ ಮಾಡ್ತಾರೆ, ಆಯಿತಾ, ಏನೇನು ಅಂತ. ದಯವಿಟ್ಟು ಯಾವ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆ ಕಳಿಸುವ ಅವಶ್ಯಕತೆ ಇಲ್ಲ. ಈಗ ಪ್ರೆಸೆಂಟ್ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ. ತಾವು ಮಿಡ್ ಟರ್ಮ್ ಎಕ್ಸಾಮು ಪ್ರಶ್ನೆ ಪತ್ರಿಕೆಗಳು ಬೇಕು ಅಂತ ಅಂದವರು, ಆಯಿತಾ, ದಯವಿಟ್ಟು ನೀಟಾಗಿ ನಿಮ್ಮ ಹೆಸರನ್ನು ಫಸ್ಟು ಬರೀರಿ. ನೀವೇನು ಮಾಡ್ತಾಯಿದ್ದೀರಾ ಅಂದರೆ ನೋಡಿ ವಿದ್ಯಾರ್ಥಿಗಳೇ, ಆಯಿತಾ, ಸೆಂಡ್ ಮಿ ಕ್ವಶನ್ ಪೇಪರ್ ಅಂತ. ಸೆಂಡ್ ಮಿ ಕ್ವಶನ್ ಪೇಪರ್ ಅಂದರೆ ಫಸ್ಟ್ ಇಯರ್ PUCನೋ ಸೆಕೆಂಡ್ ಇಯರ್ PUCನೋ ಯಾವ ಸಬ್ಜೆಕ್ಟು ಏನು ಬರ್ದಿರಲ್ಲ, ಸೆಂಡ್ ಮಿ ಫಾಸ್ಟ್, ಟುಮಾರೋ ಐ ಹ್ಯಾವ್ ಎಕ್ಸಾಮ್ ಅಂದ ತಕ್ಷಣ ನಮಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇರುತ್ತೆ. ತಿರುಗಿ ಸಾವಿರಾರು ಮೆಸೇಜಸ್ ಬಂದಿರುತ್ತೆ. ನಿಮ್ಮ ಮೆಸೇಜ್ ಸಿಗೋದು ಎಕ್ಸಾಮ್ ಆದಮೇಲೆ ಸಿಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಮೆಸೇಜ್ ಹಾಕುವ ಸಮಯದಲ್ಲಿ ಕರೆಕ್ಟಾಗಿ ನಿಮ್ಮ ಕ್ಲಾಸ್ ಯಾವುದು ಅಂತ ಬರೀರಿ. ಕ್ಲಾಸ್ ಯಾವುದು, ಕ್ಲಿಯರ್, ಸಬ್ಜೆಕ್ಟ್ ಯಾವ ಪ್ರಶ್ನೆ ಪತ್ರಿಕೆ ಬೇಕು, ಸಬ್ಜೆಕ್ಟ್ ಬಿಸ್ನೆಸ್ ಸ್ಟಡೀಸ್ ಬೇಕಾ, ಬಿಸ್ನೆಸ್ ಸ್ಟಡೀಸ್ ಅಂತ ಬರೀರಿ. ಏನೂ ಆಗಲ್ಲ. ಕ್ಲಾಸ್ ಬರೆದು ಬಿಸ್ನೆಸ್ ಸ್ಟಡೀಸ್ ಅಂತ ಬರೆದು ನಿಮ್ಮ ನೇಮ್ ಬರೆದು ನಿಮ್ಮ ಡಿಸ್ಟಿಕ್ಕನ್ನು ಬರೆದ್ರೆ, ಆಯಿತಾ, ಇಷ್ಟು ಬರೆದ್ರೆ ನಮಗೆ ಏನು ಡೌಟೇ ಉಳಿಯಲ್ಲ. ನೀವು ಏನು ಮಾಡ್ತೀರ ಅಂದರೆ ಸೆಂಡ್ ಮಿ ಬಿಸ್ನೆಸ್ ಪೇಪರ್ ಅಂದರೆ ಫಸ್ಟ್ ಇಯರ್ PUCದೋ ಸೆಕೆಂಡ್ ಇಯರ್ PUCದೋ ಮತ್ತೆ ನಾನು ನಿಮಗೆ ರಿಪ್ಲೈ ಮಾಡಬೇಕಾಗತ್ತೆ. ನಾನಲ್ಲ, ನಮ್ಮ ಅಸಿಸ್ಟೆಂಟ್, ಅವರು ರಿಪ್ಲೈ ಮಾಡೋಷ್ಟಿಗೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಮುಗಿದೋಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾರೆಲ್ಲ ಈಗ ಆಯಿತಾ ನಾಳೆ ಎಕ್ಸಾಮ್ ಬರೀತಾಯಿದ್ರು ಬಿಸ್ನೆಸ್ ಸ್ಟಡೀಸು, ಅವ್ರಿಗೆ ನಾನು ಹೇಳುವಂಥದ್ದು ಇಷ್ಟೇ. ಮೊದಲನೆಯ ಫಸ್ಟ್ ಪಾರ್ಟ್ ಏನಲ್ಲಿ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಯಾರು ಮಿಸ್ ಮಾಡ್ಕೊತಿರೋ ಏನೂ ಮಾಡಲಿಕ್ಕಾಗಲ್ಲ, ಆಯಿತಾ. ಓಡಿಸಿದವರಿಗೆ ಅದು ಇದು ಜೀವನ ಪೂರ್ತಿ ಹೀಗೆ ಆಗಿಬಿಡ್ತೀರ ನೀವು. ಪಾರ್ಟ್ ಏನಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲಿಗೆ ನಿಮಗೆಲ್ಲರಿಗೂ ಕೂಡ 5 MCQs ಬರುತ್ತೆ. ಹೇಗೆ ಟ್ರಿಕ್, ಇದನ್ನು ಇವತ್ತು ಲಾಸ್ಟ್ ಡೇ ಅಲ್ವಾ, ನಾಳೆ ಎಕ್ಸಾಮ್ ಇರುವಂಥದ್ದು. ಈಗ ಕೂತ್ಕೊಂಡು ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ಮಾಡಬೇಕು. 5 MCQs ಇರುತ್ತೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ, ಹೌದಲ್ವಾ. 5 ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಇರುತ್ತೆ 5 ಮಾರ್ಕಿಗೆ. ನಂತರದಲ್ಲಿ 5 1 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಇದು ಇಷ್ಟು ಸೇರಿ 20 ಮಾರ್ಕ್ಸ್ ಆಗೇ ಬಿಡ್ತು ಸರ್. ಇಮ್ಯಾಜಿನ್ ಯುವರ್ ಸೆಲ್ಫ್. ನಾನು ಅದಕ್ಕೆ ನಿಮ್ಗೆ ಹೇಳ್ತಾ ಇರುವಂಥದ್ದು ಸ್ಮಾರ್ಟ್ ವರ್ಕ್ ಮಾಡ್ರಲ್ಲ ಅಂತ. 45 ಈಸಿಯಾಗಿ 45+ ಸ್ಕೋರ್ ಮಾಡ್ಬೋದು. ಬಿಸ್ನೆಸ್ ಸ್ಟಡೀಸ್ ಈಸಿ ಅಂದರೆ ಈಸಿ. ಇಡೀ ಕಾಮರ್ಸ್ ಒಂದು ಇದರಲ್ಲಿ, ಆಯಿತಾ, ಬಹಳ ಈಸಿಯಾಗಿ ನಿಮಗೆ ಸ್ಕೋರ್ ಆಗಬೇಕು ಅಂತ ಹೇಳಿದರೆ ಅದು ಬಿಸ್ನೆಸ್ ಸ್ಟಡೀಸೇ ಅಂತ ಅಂದ್ಕೊಳ್ಳಿ ನೀವು. ಕ್ಲಿಯರ್, ಒಮ್ಮೆ ಏನು ತಪ್ಪಾಗಲ್ಲ ಅಲ್ಲಿ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಜಾಸ್ತಿ ನಾನು ನಿಮಗೆ ಎಳಿತಾ ಹೋಗಲ್ಲ, ಆಯಿತಾ. ನಿಮಗೆ ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಮೇಲ್ ID ಬರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಪ್ರಥಮ PUCಯ ವಿದ್ಯಾರ್ಥಿಗಳಿಗೂ, ಫಸ್ಟ್ ಇಯರ್ PUC ಚಿಲ್ಡ್ರನ್ ನಿಮಗೂ ಹಾಗೂ ನಮ್ಮ ಸೆಕೆಂಡ್ ಇಯರ್ PUC ಇಬ್ಬರಿಗೂ ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಮ್ಮ ಫಸ್ಟ್ ಇಯರ್ PUCಗೆ ಇದೇ ವರ್ಷದ ಅಕ್ಟೋಬರಲ್ಲಿನ್ರಿ, ಇದು ಅಕ್ಟೋಬರ್ ತಿಂಗಳ ಇಬ್ಬರಿಗೂ ಕೂಡ ಒಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ನಿಮಗೆ 2 PYQs ಅಂತ ಹೇಳಿದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಈ 3 ಕ್ವಶನ್ ಪೇಪರ್ಸ್ ಹಾಕ್ರಿ. ಪಕ್ಕ ನೀವು ಈ 3 ಕ್ವಶನ್ ಪೇಪರ್ ರೆಡಿ ಇದ್ದೀರಾ ಅಂದರೆ 75+ ಫಿಕ್ಸು. ಇಷ್ಟು ನೀವು ಅನ್ಕೊಂಬಿಡಿ. 75 ಫಿಕ್ಸು ನಿಮ್ಮ. ಯಾವಾಗ ಅಂತ ಹೇಳಿದರೆ
ನಿಮಗೆ ಸಿಲೆಬಸ್ ಗೊತ್ತಿದ್ದು ಓದಿದ್ದೀನಿ ನಾನು, ನನಗೇನು ಬೇಡ ಸರ್, ನಾವು ಸ್ವಲ್ಪ ಏನಾದರೂ ನನಗೆ ಸ್ವಲ್ಪ ಬೂಸ್ಟ್ ಮಾಡಿಬಿಡಿ, ಐ ವಿಲ್ ಡೂ ಮೈ ಸೆಲ್ಫ್ ಅಂತ ನಿಮ್ಮಲ್ಲಿ ಇದ್ದರೆ ಈಗ ಪ್ರಾರಂಭ ಮಾಡ್ತೀನಿ ಅಂದರೆ ಇದೇ ಮೆಟೀರಿಯಲಿಂದ ತಾವುಗಳು ಜಾಸ್ತಿ ಅಂದರೆ 45 ಅಂಕಗಳನ್ನು ತೆಗಿಬೋದು. ಯಾಕೆಂದರೆ ಈಗ ನೀವು ಪ್ರಾರಂಭ ಮಾಡ್ತಾಯಿರ್ತೀರ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಯಾರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿಲ್ವ, ದಿಸ್ ಈಸ್ ಫಾರ್ ಓನ್ಲಿ ಫಾರ್ ಒನ್ ಡೇ, ಇದು ಆಫರ್ ಅಂದ್ಕೊಳ್ಳಿ, ಒಂದು ದಿನದ ಆಫರ್ ಇದು ಇವತ್ತೇ ನಿಮಗೆ ಎಲ್ಲ ಇದು ಸಿಗುವಂಥದ್ದು. ಕ್ವಶನ್ ಪೇಪರ್ಸು ನಾಳೆಯಿಂದ ಈ ಎಲ್ಲ ಕ್ವಶನ್ ಪೇಪರ್ಸು ಈ ವಿಡಿಯೋದ ಕೆಳಗಡೆ ಇರುವುದಿಲ್ಲ. ಹಾಗಾಗಿ ಒಂದೇ ಒಂದು ದಿನಕ್ಕೂ ಮಾತ್ರ ಈ ಒಂದು ನಿಮಗೆ ಈಗ ಯಾವುದು ಬಿಸ್ನೆಸ್ ಸ್ಟಡೀಸಿನ ಪ್ರಶ್ನೆ ಪತ್ರಿಕೆಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡುತ್ತೇನೆ. ದಯವಿಟ್ಟು ಮುಂದೆ ಏನಾದರೂ ನಿಮಗೆ ಬೇಕಾದಲ್ಲಿ ಸರಿಯಾಗಿ ನಿಮ್ಮ ಹೆಸರು, ನಿಮ್ಮ ಸಬ್ಜೆಕ್ಟು, ನಿಮ್ಮ ಕ್ಲಾಸು, ನಿಮ್ಮ ಡಿಸ್ಟಿಕ್ಕನ್ನು ಬರೆದು ನೀಟಾಗಿ ಒಂದು ಮೆಸೇಜನ್ನು ಫಾರ್ಮೇಟಲ್ಲಿ ಕಳಿಸಿದರೆ ರಿಯಲಿ ನಮ್ಮ ಅಸಿಸ್ಟೆಂಟ್ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ, ನಿಮಗೆ ಪೇಪರ್ಸ್ಗಳನ್ನು ಕಳಿಸ್ಕೊಡ್ತಾರೆ. ನಮ್ಮ ಉದ್ದೇಶನೇ ನೀವು ಬೇಜಾರಾಗಬಾರ್ದು, ನಮ್ಮ ಉದ್ದೇಶನೇ ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೋಬಾರ್ದು ಅಂತ. ವಿ ವಿಲ್ ಡೂ ಅವರ್ ಲೆವೆಲ್ ಬೆಸ್ಟ್, ಆಯಿತಾ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷ್ ಏನು ಬರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಫುಲ್ಲು ಗ್ರಾಮರು, ಫಸ್ಟ್ ಇಯರ್ PUC ಗ್ರಾಮರು, ಸೆಕೆಂಡ್ ಇಯರ್ PUC ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಎಲ್ಲೂ ಹುಡುಕೋ ಅವಶ್ಯಕತೆ ಇರಲ್ಲ. ಜೊತೆಗೆ ಈಗಾಗಲೇ ನಾವು ಕನ್ನಡ, ಇಂಗ್ಲೀಷ್, ಆಯಿತಾ, ಕೆಮಿಸ್ಟ್ರಿ ಮತ್ತು ಫಸ್ಟ್ ಇಯರ್ PUC ಕನ್ನಡ, ಸೆಕೆಂಡ್ ಇಯರ್ PUC ಕನ್ನಡ, ಸಂಸ್ಕೃತ ಎಲ್ಲ ಕ್ವಶನ್ಸ್ ಪೇಪರ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಪ್ರತಿಯೊಂದು ವೀಡಿಯೋದ ಕೆಳಗಡೆ ಆ ಸಬ್ಜೆಕ್ಟಿನ ಆ ಕ್ಲಾಸಿನ 4 ಕ್ವಶನ್ ಪೇಪರು ಉಚಿತವಾಗಿ ನೀಡಿದ್ದೇವೆ. ಡೌನ್ಲೋಡ್ ಮಾಡಿಕೊಳ್ಳಿ. ರಿಕ್ವೆಸ್ಟ್ ಕಳಿಸೋದು ಬೇಡ ಸರ್, ಆ ರೀತಿಯಾಗಿ ನಾವು ಅರೇಂಜ್ಮೆಂಟನ್ನು ಮಾಡಿದ್ದೇವೆ. ಯಾಕಂದರೆ ಐ ಆಮ್ ದ ಓನ್ಲಿ ಒನ್ ಮ್ಯಾನ್. ನಾನು ನಿಮಗೆ ಸಾವಿರಾರು ಮೆಸೇಜ್ ನೋಡೋಷ್ಟಿಗೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಮುಗಿದೋಗಿರುತ್ತೆ. ದಯವಿಟ್ಟು ಇಂಥ ಒಳ್ಳೆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಒಂದು ಭರವಸೆ ಇದೆ, ಪ್ರತಿಯೊಬ್ಬರು ವಿಡಿಯೋ ನೋಡಿದವರು ನಾಳೆ ಎಕ್ಸಾಮ್ ಆದ ತಕ್ಷಣ ಮಧ್ಯಾಹ್ನದಿಂದ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ನಾವಂತೂ ನೀವು ಕಳಿಸ್ತಿರೋ ಇಲ್ಲೋ ಮುಂದೆ ನಾವೇ ಮೊದಲಿಗೆ ಕೊಡ್ತಾ ಇದ್ದೀವಿ. ಫಸ್ಟ್ ಐ ಶುಡ್ ರಿಸೀವ್ ಫ್ರಮ್ ಯು. ಆದರೆ ನಿಮ್ಮಿಂದ ನಾನು ಏನು ಬೇಡಿಕೆ ಇಡ್ತಾ ಇಲ್ಲ, ಮೊದಲು ನಾವೇ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾನು ಹೇಳಿದ್ನಲ್ವ, ದೀಸ್ 3 ಕ್ವಶನ್ ಪೇಪರ್ಸ್ ಆರ್ ಎನಫ್. ಇದು ಇದೇ ವರ್ಷದ ಪ್ರಶ್ನೆ ಪತ್ರಿಕೆಗಳು ಆಗಿರ್ತವೆ. ಯಾರಿಗೆ? ಸೆಕೆಂಡ್ ಇಯರ್ PUCಗೂ ಫಸ್ಟ್ ಇಯರ್ PUCಗೂ ಈ ಎರಡು ಪ್ರಶ್ನೆ ಪತ್ರಿಕೆಗಳು ಲಾಸ್ಟ್ ಇಯರಿಂದ ಆಗಿರುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆಗಳು ಆಗಿರ್ತವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ದಯವಿಟ್ಟು ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸೋದನ್ನು ಮರೆಯಬೇಡಿ. ಒಂದು ಲೈಕು, ಒಂದು ಕಮೆಂಟಿಗಾಗಿ ಕಾಯ್ತಾ ಇರ್ತೀವಿ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.